ಇದೇ ವೇಳೆ ನಟ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಇವತ್ತೊಬ್ರು ಯುವತಿ ಬಂದಿದ್ರು. ಅವ್ರು ಯಾರು ಏನು ಅಂತ ಗೊತ್ತಾಗದೆ ಹುಡುಕಾಡೋ ಹಾಗಾಗಿತ್ತು. ಆಮೇಲೆ ನೋಡಿದ್ರೆ ಆಕೆ ಬನಾರಸ್ ಬೆಡಗಿ, ಬನಾರಸ್ ಸಿನಿಮಾದ ನಟಿ ಸೋನಾಲ್ ಮಾಂಥೆರೋ ಅಂತ ಹೇಳಲಾಯಿತು. ಆಕೆ ದರ್ಶನ್ ಅವರ ಭೇಟಿಗಾಗಿ ಬಂದ್ರು. ಆದರೆ ಅಲ್ಲಿ ಪೊಲೀಸರು ಅವಕಾಶ ನೀಡಲಿಲ್ಲ. ಆರೋಪಿ ಭೇಟಿಗೆ ಅವಕಾಶ ಸಿಗದೆ ಇರೋ ಹಿನ್ನೆಲೆಯಲ್ಲಿ ಸೀದಾ ವಾಪಸ್ ಹೋದ್ರು. ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದಂತೆಯೇ ಅವ್ರು ಸೀದಾ ವಾಪಸ್ ಹೋದ್ರು. ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಂಗಿತ್ತು. ನಮ್ಮ ಕುಟುಂಬದವರು ಅವರು ಅಂತ ಹೇಳಿದ್ರಂತೆ ದರ್ಶನ್ ಬಗ್ಗೆ. ಅವ್ರನ್ನ ನೋಡೋದಕ್ಕೆ ಬಂದಿದ್ದೆ, ನೋಡೋದಕ್ಕೆ ಅವಕಾಶ ಸಿಗದೆ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪರ್ಮಿಷನ್ ಕೊಟ್ಟ ಪೊಲೀಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಾಧ್ಯಮದವರು ಕೇಳಿದ್ದಕ್ಕೆ ಅವರು ನಮ್ಮ ಕುಟುಂಬದವರು ಹಾಗಾಗಿ ನೋಡೋಕೆ ಬಂದಿದ್ದೆ ಅಂತ ಹೇಳಿದ್ದಾರೆ. ಸೋನಾಲ್ ಮಾಂಥೆರೋ ಬನಾರಸ್ ಚಿತ್ರದ ನಟಿ ದರ್ಶನ್ ಅವ್ರನ್ನ ನೋಡೋದಕ್ಕೆ ಪರಪ್ಪನ ಅಗ್ರಹಾರದತ್ತ ಬಂದಿದ್ದಾರೆ. ಸೀದಾ ಬಂದಿದ್ದಾರೆ. ಪೊಲೀಸರು ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ಸೀದಾ ವಾಪಸ್ ತೆರಳಿದ್ದಾರೆ. ಅಲ್ಲ, ಓಕೆ, ಇದು ಪರ್ಮಿಷನ್ ಕೊಟ್ಟ ಪೊಲೀಸರು? ಇಲ್ಲ ಸರ್, ಕೊಟ್ಟಿಲ್ಲ. ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ? ಯಾರಿಗೂ ಕೊಡಲ್ಲ ಅಂತಂದ್ರೆ ರಿಲೇಟಿವ್ಸ್ ಇದ್ರು ಕೊಡಲ್ಲ. ಯುವರ್ ಗುಡ್ ನೇಮ್ ಮ್ಯಾಮ್? ಸರ್ ಅದೆಲ್ಲ ಬಿಡಿ ಸರ್. ಓಕೆ, ಓಡಿ, ಆಯ್ತು, ಥ್ಯಾಂಕ್ ಯು. ಓಕೆ, ಫೈನ್, ಥ್ಯಾಂಕ್ ಯು. ಏನಕ್ಕೆ ಶೂಟ್ ಮಾಡ್ತೀರಾ? ಓಕೆ ಮ್ಯಾಮ್, ಫೈನ್. ಮೂವ್. ಫ್ರೆಂಡ್ ಅವರು, ಯಾರು? ಹಂಗಾಗಿ ರಿಲೇಟಿವ್. ಯಾರನ್ನ? ದರ್ಶನ್ ಸರ್ನೇ, ನಮ್ಮ ರಿಲೇಟಿವ್ ಅವರು, ಅದಕ್ಕೆ ನೋಡಕ್ ಬಂದಿದ್ದೀವಿ. ಇಂಥದ್ದೇನಕ್ಕೆ ಸರ್? ಅಲ್ಲ, ಓಕೆ, ಇದು ಪರ್ಮಿಷನ್ ಕೊಟ್ಟ ಪೊಲೀಸರು? ಇಲ್ಲ ಸರ್, ಕೊಟ್ಟಿಲ್ಲ. ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ? ಯಾರಿಗೂ ಕೊಡಲ್ಲ ಅಂತಂದ್ರೆ ರಿಲೇಟಿವ್ಸ್ ಇದ್ರು ಕೊಡಲ್ಲ. ಯುವರ್ ಗುಡ್ ನೇಮ್? ಸೋನಾಲ್ ಮಾಂಥೆರೋ ಇವತ್ತು ಜೈಲಿನ ಹತ್ರ ಬಂದಿದ್ರು. ಪರಪ್ಪನ ಅಗ್ರಹಾರದತ್ತ ಬಂದಿದ್ರು. ಅಲ್ಲಿ ಸೀದಾ ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಂತ ಬಂದಿದ್ದಾರೆ. ಕಾರ್ನಲ್ಲಿ ಬಂದಿದ್ದಾರೆ, ಒಬ್ಬರೇ ಬಂದಿದ್ದಾರೆ. ಬಂದು ಸೀದಾ ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಂತ ಬಂದು ಪೊಲೀಸ್ ಹತ್ರ ಕೇಳಿದ್ರು. ಪೊಲೀಸರು ಅವಕಾಶವನ್ನು ನಿರಾಕರಿಸಿದ್ರು. ಹಾಗಾಗಿ ಪಟ್ ಅಂತ ವಾಪಸ್ ತೆರಳಿದ್ರು. ಮಾಧ್ಯಮಗಳ ಕ್ಯಾಮೆರಾಕ್ಕೆ ಅವರು ಅವಕಾಶ ಕೊಡಲಿಲ್ಲ. ಆ ನಂತರ ಮಾಧ್ಯಮಗಳು ಹೋಗಿ ಮಾತನಾಡಿದಾಗ ರಿಯಾಕ್ಟ್ ಮಾಡಿದ್ರು. ಅವರು, ಯಾರು? ಹಂಗಾಗಿ ರಿಲೇಟಿವ್. ಯಾರನ್ನ? ದರ್ಶನ್ ಸರ್ನೇ, ನಮ್ಮ ರಿಲೇಟಿವ್ ಅವರು, ಅದಕ್ಕೆ ನೋಡಕ್ ಬಂದಿದ್ದೀವಿ. ಇಂಥದ್ದೇನಕ್ಕೆ ಸರ್? ಅಲ್ಲ, ಓಕೆ, ಇದು ಪರ್ಮಿಷನ್ ಸೋನಾಲ್ ಮಾಂಥೆರೋ ವಾಪಸ್ ಹೋಗ್ತಾ ಇರೋಂಥ ದೃಶ್ಯನ ನೋಡ್ತಾ ಇದ್ರೆ ಭೇಟಿಗೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಸ್ವಲ್ಪ ಕೋಪ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಮಾಧ್ಯಮಗಳು, ನಮ್ಮ ಮಾಧ್ಯಮ ಕ್ಯಾಮೆರಾಗಳೆಲ್ಲ ಅಲ್ಲೇ ಇದ್ವು. ತಕ್ಷಣಕ್ಕೆ ಇವ್ರಿಗೂ ಕೂಡ ಯಾರಂತ ಗೊತ್ತಾಗ್ಲಿಲ್ಲ. ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಿಕೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕನೆಕ್ಟ್ ಆಗಿದ್ದಾರೆ ಪರಪ್ಪನ ಅಗ್ರಹಾರದಿಂದ. ನಿಕೇಶ್, ಅಲ್ಲಿ ಮೀಡಿಯಾ ಕ್ಯಾಮೆರಾಗಳಿದ್ವು, ಆದರೆ ಯಾರು ಬಂದಿದ್ರು ಅಂತ ಗೊತ್ತಾಗ್ಲಿಲ್ಲ. ಮಾಸ್ಕ್ ಹಾಕೊಂಡು ಬಂದರು. ಏನು ಕೇಳಿದ್ರು ಅವರು ಪೊಲೀಸರ ಹತ್ರ? ಏನೋ ಅವ್ರು ನಮ್ಮ ಕುಟುಂಬಸ್ಥರು ಅಂತ ಕೇಳಿದ್ರಂತೆ. ಸೋನಾಲ್ ಮಾಂಥೆರೋ ಅಂತ ಗೊತ್ತಾಗಿದೆ. ಏನಿದೆ ಅಪ್ಡೇಟ್ ನಿಕೇಶ್? ಎಸ್, ಖಂಡಿತ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ನೋಡಲು ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದರೆ ಇವತ್ತು ಬಹಳ ಅಂದರೆ ಕುತೂಹಲ ಅನ್ನುವಂತೆ ಮಾಸ್ಕ್ ಹಾಕೊಂಡು ಬನಾರಸ್ ಫಿಲ್ಮ್ನ ನಟಿ ಸೋನಾಲ್ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ ಜೈಲಿನ ಮುಂಭಾಗದಲ್ಲಿ. ಆ ಗೇಟ್ ಬಳಿ ಪೊಲೀಸರು ತಡೆದ್ರು. ಯಾಕೆ ಏನು ವಿಚಾರ ಅಂತ ಗೊತ್ತಾದಾಗ ದರ್ಶನ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಆ ಕೂಡಲೇ ದರ್ಶನ್ ಅವ್ರನ್ನ ಓನ್ಲಿ ಪೇರೆಂಟ್ಸ್ ಮಾತ್ರ ಮೀಟ್ ಮಾಡಬೇಕು, ಬೇರೆ ಯಾರಿಗೂ ಕೂಡ ಅವಕಾಶವನ್ನು ಕೊಡಲಾಗುವುದಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಮಾಧ್ಯಮದವ್ರು ನೋಡ್ತಾ ವಾಪಸ್ ಹೋಗ್ಬಿಟ್ರು. ಮಾಸ್ಕ್ ಹಾಕೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಆರೋಪಿಗಳನ್ನ ನೋಡುವಂಥ ಸಂದರ್ಭದಲ್ಲಿ ಮತ್ತಿಷ್ಟು ಚಿತ್ರನಟಿ ಆಗಿರುವ ಕಾರಣ, ದರ್ಶನ್ ಅವರ ಆಪ್ತ ಬಳಗದಲ್ಲಿ ಕಾಣಿಸ್ಕೊಂಡಿರುವಂಥ ಕಾರಣ, ಮತ್ತೆ ದರ್ಶನ್ನ ಫಿಲ್ಮಲ್ಲೂ ಕೂಡ ಅವರು ಗುರುತಿಸ್ಕೊಂಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ದರ್ಶನ್ ಬರ್ತ್ಡೇ ಇರ್ಬೋದು, ಅಥವಾ ದರ್ಶನ್ ಏನೋ ಪಾರ್ಟಿ ಸಮಾರಂಭಗಳಿರ್ಬೋದು, ಅಥವಾ ಅವರ ಫ್ರೆಂಡ್ ಸರ್ಕಲ್ ಏನು ಪಾರ್ಟಿಗಳಿದ್ರು ಕೂಡ ಸೋನಾಲ್ ಅವರು ಕೂಡ ಆಗಮಿಸ್ತಾರೆ. ದರ್ಶನ್ಗೆ ಅತ್ಯಾಪ್ತ ಬಳಗದಲ್ಲಿ ಕೂಡ ಸೋನಾಲ್ ಕೂಡ ಒಬ್ರು. ಬಟ್ ಇವತ್ತು ದರ್ಶನ್ ಅವ್ರನ್ನ ನೋಡುವಂಥ ನಿಟ್ಟಿನಲ್ಲಿ ಕೂಡ ಕಾರ್ ತಗೊಂಡು ಬಂದರು. ಬರ್ತಾ ಇದ್ದಂತೆ ಮಾಸ್ಕನ್ನು ಹಾಕೊಂಡ್ರು ಕೂಡ ನಮಗೂ ಕೂಡ ಡೌಟ್ ಆಯಿತು, ಇದು ಯಾರೋ ಚಿತ್ರನಟಿನೇ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಕ್ಯಾಪ್ಚರನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ನಾವು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಕೈ ಮುಗಿದು ಬೇಡ್ಕೊಂಡ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ಬೇಡ, ಇರಲಿ ಬಿಡಿ, ಬೇಡ, ನಾನು ಮಾತಾಡೋಲ್ಲ ಹಾಗೀಗ ಅಂತ ಹೇಳ್ಕೊಂಡು ಹೊರಟರು. ಬಟ್ ಆದರೆ ಪೊಲೀಸ್ನವರು ಹೇಳ್ತಾ ಇರುವಂಥ ಪ್ರಕಾರ ಇದು ದರ್ಶನ್ ಅವ್ರನ್ನ ನೋಡೋಕೆ ಬಂದರು ಅಂತ ಗೊತ್ತಾಯಿತು. ತಕ್ಷಣ ಮತ್ತೆ ವಾಪಸ್ ಅವರು ರೈಟ್, ಥ್ಯಾಂಕ್ ಯು ನಿಕೇಶ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು.
40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸೋದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.